ಸಂತೆಗೆ ತಾಯಿ ಮಗುನ್ ಕರ್ಕೊಂಡು ಹೋಗ್ತಾಳೆ. ಸಂತೆಗೆ ತಾಯಿ ಮಗುನ್ ಕರ್ಕೊಂಡು ಹೋಗ್ತಾಳೆ. ಮಗು ತಾಯಿ ಕೈ ಹಿಡ್ಕೋಬೇಕೋ, ತಾಯಿ ಮಗು ಕೈ ಹಿಡ್ಕೋಬೇಕೋ ವಿಚಾರ ಮಾಡಿ. ಮಗು ತಾಯಿ ಕೈ ಹಿಡ್ಕೊಂಡಿದ್ರೆ ತಾಯಿ ಹೀಗೆ ಬೆರಳು ಕೊಡ್ತಾಳೆ, ಮಗು ಹೀಗೆ ಹಿಡ್ಕೊಂಡಿರುತ್ತೆ. ಮಗು ಆ ಕಡೆ ಈ ಕಡೆ ನೋಡಿ ಕೈಯನ್ನ ಬಿಡುವ ಸಾಧ್ಯತೆ ಇದೆ. ಯಾಕೆ? ಆ ಮಗುವಿಗೆ ಅಟ್ರಾಕ್ಷನ್. ಆದರೆ ಬುದ್ಧಿವಂತ ತಾಯಿ ಮಗುವನ್ನ ತಾನೇ ಹಿಡ್ಕೊಂಡ್ಬಿಡ್ತಾಳೆ. ಆ ತಾಯಿಗೆ ಅಟ್ರಾಕ್ಷನ್ನೇ ಇಲ್ಲ. ಏನೇನ್ ನೋಡಿದ್ರು ಇಂಥದ್ದು ಎಷ್ಟು ನೋಡಿದಿನೋ, ಸಂತೆಯಲ್ಲಿ ನೀ ತಪ್ಪಿಸ್ಕೋಬೇಡ ಅಂತ ಮಗುನ ಹಿಡ್ಕೊಂಡು ಹೋಗ್ತಾಳೆ. ನೋಡಿ, ದೇವರು ತಾಯಿ, ನಾವೆಲ್ಲ ಅವನ ಮಕ್ಕಳು. ದೇವರ ಕೈ ನಾವ್ ಹಿಡಿದ್ರೆ ನೋ ಯೂಸ್. ಯಾವ ಹೆಂಡತಿ ನೋಡಿ ಬಿಟ್ಬಿಡ್ತೀವೋ, ದುಡ್ಡನ್ನ ನೋಡಿ ಬಿಟ್ಬಿಡ್ತೀವೋ, ಮನೆ ನೋಡಿ ದೇವ್ರನ್ನ ಬಿಟ್ಬಿಡ್ತೀವೋ, ಊಟ ತಿಂಡಿ ನೋಡಿ ಬಿಟ್ಬಿಡ್ತೀವೋ, ಏನ್ ನೋಡಿ ದೇವ್ರನ್ನಂತೂ ಬಿಟ್ಟೇ ಬಿಡೋದು ಜಾಸ್ತಿ. ಆದ್ರೆ ದೇವರು ನಮ್ಮ ಕೈ ಹಿಡಿಬೇಕು. ಹಿಡಿದ್ರೆ ಜನ್ಮ ಜನ್ಮದಲ್ಲಿಯೂ ಬಿಡೋದಿಲ್ಲ. ಏಸು ಜನ್ಮ ಬಂದರೇನು, ದಾಸನಲ್ಲವೇನೋ ನಾನು, ಘಾಸಿ ಮಾಡದಿರೋ ಇನ್ನು ವಾಸುದೇವನೇ. ನಾವು ನಮ್ಮ ಜೀವನದಲ್ಲಿ ದೇವರನ್ನ ಹಿಡಿಯುವ ಪ್ರಯತ್ನ ಬೇಡ. ದೇವರು ನಮ್ಮನ್ನ ಹಿಡಿಯಬೇಕಾದ್ರೆ ನಾವು ಹೇಗಿರಬೇಕು ಅದನ್ನು ತಿಳ್ಕೊಳ್ಳಿ. ನೀವು ದೇವರನ್ನ ಹಿಡಿದ್ರೆ ಬಿಡುವ ಸಾಧ್ಯತೆ ಇದೆ. ದೇವರು ನಮ್ಮನ್ನ ಹಿಡಿಬೇಕು. ಅವನು ಹಿಡಿದ್ರೆ ಬಿಡೋದೇ ಇಲ್ಲ. ಅವನು ನಮ್ಮನ್ನ ಹಿಡಿಬೇಕಾದ್ರೆ ನಾವು ಹೇಗಿರ್ಬೇಕು ಅದನ್ನ ವಾದಿರಾಜರು ಹೇಳ್ತಾರೆ. ದೇವರೇ ನಿಮ್ಮ ಹತ್ರ ಬರಬೇಕಾ? ದೇವರ ಹತ್ರ ನೀವು ದೇವರಾಣೆ ಹೋಗಕ್ಕಾಗಲ್ಲ. ಯಾಕಂದ್ರೆ ದೇವರು ಮನ ವಚನಕ್ಕೆ ಅತಿ ದೂರ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮೈ ಮಾತು ಮನಸ್ಸಿಗೆ ನಿಲುಕದವ. ಕಣ್ಣಿಗೆ ಕಾಣಲ್ಲ, ಕೈಗೆ ಮುಟ್ಟಕ್ ಬರಲ್ಲ, ಮಾತಿನಿಂದ ಹಿಡಿಯಕ್ಕಾಗಲ್ಲ. ಮತ್ತೆ ಹೆಂಗ ಹೋಗ್ತೀರಿ? ಹೋಗಕ್ಕಾಗೋದೇ ಇಲ್ಲ. ಅವನೇ ಹತ್ರ ಬಂದ್ರೆ ಉಂಟು, ಇಲ್ದೇ ಇದ್ರಿಲ್ಲ. ಅವನು ನಿಮ್ಮ ಹತ್ರ ಬರಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ವಾದಿರಾಜರು ಹೇಳ್ತಾರೆ, ಏ ವೈ ವಿಠಲ ಸೇವಕಾ. ಯಾರು ಭಗವಂತನ ಸೇವೆ ಮಾಡ್ತಾರೆ ಅವ್ರ ಹತ್ರಕ್ಕೆ ದೇವರೇ ಬರ್ತಾನ. ಸೇವೆ ಮಾಡೋರ ಹತ್ರಕ್ಕೆಲ್ಲ ಬರಲ್ಲ. ಕೆಲವರು ಸೇವೆ ಮಾಡೋರಿಗೆ ಎರಡು ರೀತಿ ಜನ. ಒಳ್ಳೆ ಬುದ್ಧಿಯಿಂದ ಮಾಡೋರು ಕೆಲವರು, ಕೆಟ್ಟ ಬುದ್ಧಿಯಿಂದ ಕೆಲವರು. ಒಳ್ಳೆ ಬುದ್ಧಿ ಯಾವುದು, ಕೆಟ್ಟ ಬುದ್ಧಿ ಯಾವುದು? ಕೆಲವರು ದೇವರಿಗೆ ಅರ್ಚನೆ ಮಾಡ್ತಾರೆ, ಕೇಶವಾಯನ್ ಮಾ ನಾರಾಯಣಾಯನ್ ಮಾ ಅಂತಿರ್ತಾರೆ. ಆದ್ರೆ ಬುದ್ಧಿ ಅಂತದ್ದು ಅಂದ್ರೆ ನಾನು ದೇವರು ಒಂದೇ, ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ, ನಾನೇ ದೇವರು, ಹೀಗೆ ಅನ್ಕೊಂಡು ಪೂಜೆ ಮಾಡಿ ಏನ್ ಪ್ರಯೋಜನ ರೀ? ಇನ್ ಕೆಲವರು ದೇವ್ರದನ್ನ ಎಷ್ಟು ಹೊಡೆಯಕ್ ಸಾಧ್ಯ ಇದೆ ಅಂತ ದೇವ್ರನ್ನ ಹಿಡಿದಿರ್ತಾರೆ. ದೇವ್ರದೇ ಹೊಡೆದು ಬಿಡೋದು, ದೇವ್ರದೇ ಸಂಪತ್ತು ತಿಂದು ಹಾಕ್ಬಿಡೋದು. ಕೆಟ್ಟ ದುರ್ಬುದ್ಧಿಯಿಂದ ಭಗವಂತನ ಆರಾಧನೆ. ಕೆಲವರು ಹೆಸರಿಗಾಗಿ ಆರಾಧನೆ, ಕೆಲವರು ಹೊಟ್ಟೆ ಹೊರಿಲಿಕ್ಕೋಸ್ಕರ ಆರಾಧನೆ. ಇದ್ಯಾವ್ದು ಮಾಡಿದ್ರೆ ಯಾವುದು ಒಳ್ಳೇದಲ್ಲ. ಶುಭ ದಿಯ, ಒಳ್ಳೆ ಬುದ್ಧಿಯಿಂದ ದೇವರ ಸೇವೆ ಮಾಡ್ಬೇಕಂತ ಅಲ್ಲ. ಒಳ್ಳೆ ಬುದ್ಧಿ ಅಂದ್ರೆ ಯಾವುದು? ಕೆಟ್ಟದ್ದನ್ನು ಹೇಳ್ಬೇಡಿ, ಅವೆಲ್ಲ ನಮಗೆ ಗೊತ್ತೇ ಇದೆ ಆಚಾರ್ಯ. ಒಳ್ಳೇದು ಹೇಳಿ. ಒಳ್ಳೇದು ಯಾವ್ದು ಗೊತ್ತಾ? ದೇವರ ಪಾದವನ್ನ ಗಟ್ಟಿ ಹಿಡಿಬೇಕಂತೆ. ಹಿಡಿದು ಏನು ಬೇಡಬಾರ್ದಂತೆ. ಏನು ಬೇಡದೆ ಕೇವಲ ಭಗವಂತ ನೀನು ಪ್ರೀತನಾಗು ಅಂತ ಇಷ್ಟೇ ಯಾರು ಬೇಡ್ತಾರೆ, ಇದು ಒಳ್ಳೆ ಬುದ್ಧಿ. ನೋಡಿ, ಪುಟ್ಟ ಮಗುವಿಗೆ ತಾಯಿ ಹಾಲು ಕುಡಿಸ್ತಾಳೆ. ಹಾಲು ಕೊಡುವ ತಾಯಿಯ ಮನಸ್ಸಿನಲ್ಲಿ ಏನ್ ಭಾವನೆ ಇರುತ್ತೆ? ಈ ಮಗು ದೊಡ್ಡದಾಗ್ಲಿ, ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿ, ಇದು ತರೋ ಸಂಬಳ ನನಗ್ ಕೊಡ್ಲಿ ಅಂತಿರುತ್ತಾ? ಏನೇನಿಲ್ಲ. ಒಂದೇ ತಾಯಿ ಭಾವನೆ, ಮಗುಗೆ ಹೊಟ್ಟೆ ತುಂಬಲಿ, ಚೆನ್ನಾಗಿ ಆರೋಗ್ಯವಾಗಿ ಬಿಟ್ಟಿನ್ನೇನಾರಿದೆಯಾ? ಹಾಗಾದ್ರೆ ನೀವು ಅಷ್ಟೇ. ಮಕ್ಕಳು ಭಗವಂತನನ್ನ ಆರಾಧನೆ ಮಾಡುವಾಗ ಏನನ್ನಾದ್ರೂ ಕೇಳಿದ್ರೆ ಕೆಟ್ಟ ಬುದ್ಧಿ ನಿಮ್ಮದು. ಏನು ಕೇಳಲಿಲ್ಲ, ದೇವರೇ ನೀನು ಪ್ರೀತನಾಗು ಅಷ್ಟೇ. ನಿಂದೇ ಎಲ್ಲ, ನಂದೇನಿದೆ ಕೊಡ್ಲಿಕ್ಕೆ? ನಂದೇನದು ಸ್ವಾಮಿ? ನಿಂದೇ ಇದೆಲ್ಲ. ನಿಂದನ್ನೇ ನಿನಗೆ ಕೊಟ್ಟು ನಂಗೆ ಕೊಡು ಅಂತ ನಾನು ನಿನ್ನನ್ನು ಏನ್ ಕೇಳಲಿ ಸ್ವಾಮಿ? ಹಾಗಾದ್ರೆ ಒಂದು ನಾ ಕೇಳೋಲ್ಲ, ಕೇವಲ ನೀನು ಪ್ರೀತನಾದರೆ ಸಾಕು ಅಂತ ಯಾರು ಭಗವಂತನ ಆರಾಧನೆ ಮಾಡ್ತಾರೆ ಅದು ಶುಭ ಬುದ್ಧಿ, ಒಳ್ಳೆ ಬುದ್ಧಿ. ಅದನ್ನ ವಾದಿರಾಜರು ಹೇಳ್ತಾರೆ.